ರಾಜ್ಯ ಸಂಘದಲ್ಲಿ ಮೇಡಮ್ ಅವ್ರು ನೋಡ್ತಕ್ಕಂಥ ನಾವು ಹಾಕಿರೋಂಥ ಚಟುವಟಿಕೆಗಳನ್ನು ಅವ್ರು ನೋಡ್ತಾರೆ. ಇಷ್ಟೆಲ್ಲ ನಾವು ಕೆಲಸ ಮಾಡಿ ಇವತ್ತು RDPRನ ನ್ಯಾಷನಲ್ ಲೆವೆಲಿಗೆ ತಗೊಂಡು ಹೋಗಿದ್ದೀವಿ. ಮೊದಲೆಲ್ಲಿ ಇತ್ತು ನ್ಯಾಷನಲ್ ಲೆವೆಲಲ್ಲಿ ಅವರಿಗೆ ನ್ಯಾಷನಲ್ ಅವಾರ್ಡ್ ತಗೊಂಡು ನಮ್ಮ ಬಿಲ್ ಕಲೆಕ್ಟರ್ ಅಷ್ಟೇ ನಾವಿಲ್ಲ. ಇವತ್ತು ಗ್ರಂಥಾಲಯಗಳು ಅಲ್ಲಿ ಹೋಗಿದ್ದಕ್ಕಾಗಿ ನಮ್ಮ RDPR ಇಲಾಖೆ ದೊಡ್ಡ ಮಟ್ಟಕ್ಕೆ ಬಂತೀಗ. ಹಿಂದಕ್ಕೆ ಎಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯ ಇದೆ. ಆಮೇಲೆ ನಮಗಂದು ಬರಂತ ಒಂದಿಷ್ಟು ಏನು ಲೆಟರ್ಸ್ ಇರ್ತಾವ ಅವು ಚಾಲನೆ ಆಗ್ಬೇಕು. ನಂದು ಫಸ್ಟ್ ಬೇಡಿಕೆ ಅಂದ್ರೆ ಸ್ವೀಪರ್ ಬೇಕೇ ಬೇಕು ನಮಗೆ. ನಾವಂತೂ ಕಸ್ಬರಿಗೆ ಹಿಡಿಯಂಗಿಲ್ಲ, ಇದಂತೂ ಸತ್ಯದ ಮಾತು. ಇದು ಹೆಂಗೆ ಯಾವ ಮಟ್ಟಕ್ಕೆ ಜಗಳ ಆಡ್ತೀವಿ ಅಂತ ಒಂದು ಪಂಚಾಯತಿ ಸಿಬ್ಬಂದಿ ಅವರು ಡೈಲಿ 1 ಅವರ್ ಬರ್ಬೇಕಂತ ಆದೇಶ ಐತಿ. ಅವ್ರು ಕಳಿಸ್ಲೇಬೇಕು ನಮಗೆ. ಇಲ್ಲ ನಮಗೆ 1,000 ರೂಪಾಯಿ ಕೊಟ್ಟು ನಮಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ಕೆ ಅವಕಾಶ ಕೊಡಬೇಕು. ಅದನ್ನೊಂದು ಆಗಬೇಕು. ಆಮೇಲೆ ಇನ್ನು ಮಕ್ಕಳುಗಳು ಬರ್ತಾವು ಏನೂ ತೊಂಬರಂಗಿಲ್ಲ. ಈಗೇನೋ ನಮಗೆ ಕಲಿಕಾ ಆಯ್ಕೆ ಮಾಡ್ಕೊಂಡು ಯಾದಗಿರಿ ಮತ್ತು ಕೊಪ್ಪಳ ಬೇರೆ ಜಿಲ್ಲೆದವ್ರು ಏನು ಚಟುವಟಿಕೆ ಮಾಡಿಸ್ಬೇಕ್ರಿ ಅಲ್ಲಿ ಮಕ್ಕಳಿಗೆ ಯಾರು ಏನು ತೊಗೊಂಬರಲ್ಲ. ಹೌದ್ರಾ? ಅವ್ರಿಗೆ ಇಂಥವು ಕೆಲಸ ಮಾಡ್ರಿ ಅಂಥ ಕೆಲಸ ಮಾಡ್ರಿ ಪ್ರತಿ ಒಂದು ಮಾಡಿ ನಮಗೆ. ಆಮೇಲೆ ನಮ್ಮಲ್ಲಿ ಶಿಸ್ತು ಅಂತಿರಲ್ಲ. ಸ್ಕೂಲ್ ಆದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರ್ತದೆ. ಇಲ್ಲಿ ಹಿರಿಯರು ಬಂದಿರ್ತಾರ, ಈ ಕಡೆ ಮಕ್ಕಳು ನಾವು ನೋಡ್ಕೊಂತಿರ್ತೀವಿ. ಹಿರಿಯರಿಗೂ ಎಕ್ಸಸೈಸ್ ಮಾಡಿಸ್ಬೇಕು, ಅವ್ರಿಗೂ ನಾವು ಅಳಿಸಬೇಕ ನಮಗೆ. ಈ ರೀತಿ ಎಲ್ಲರೂ ನಾವು ಒಗ್ಗಟ್ಟಾಗಿ ನಮ್ಮ ಬೇಡಿಕೆಗಳನ್ನ ಕೇಳಿದಾಗ ಮಾತ್ರ ನಮಗೆ ಜಯ ಸಿಗುತ್ತೆ. ಎಲ್ಲರೂ ಕೈ ಜೋಡಿಸ್ರಿ. ಇವತ್ತಿನ ದಿನದಲ್ಲಿ ನಾವು ಹೋರಾಟಕ್ಕೆ ಇಳಿದೀವಿ ಅಂದಮೇಲೆ ಒಂದು ಸಕ್ಸಸ್ ತಗೊಂಡು ನಾವು ಹೋಗೋಣ ಅನ್ನೋದು ನನ್ನೊಂದು ಅನಿಸಿಕೆ ಮಾತು. ತಪ್ಪಿದ್ರೆ ಕ್ಷಮೆ ಇರಲಿ. ನಮ್ಮ ಸಹೋದರಿ ಅನುಭವಿಸಿದ ನೋವು ಹೇಳಿದ್ರು. ಬಟ್ ಏನಂದ್ರೆ RDPR ಇಂದ ಸ್ವಚ್ಛತೆದ್ದು ಆಗ್ಲೇ ಆಗಿದೆ. ಇಲ್ಲಿ ನಾ ರಾಜ್ಯ ಸಂಘದಿಂದ ಮನವಿ ಮಾಡೋದ್ರಿಂದ ಜಿಲ್ಲಾಧ್ಯಕ್ಷರದಿರಲ್ಲಿ ನೀವು ಮುತುವರ್ಜಿ ವಹಿಸಿ ಜಿಲ್ಲೆಗೆ ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷರು ಅದನ್ನ ನೀವು ಕಾರ್ಯನಿರ್ವಾಹಕ ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಆದೇಶವನ್ನ ಕೊಡ್ರಿ. ನಿಮ್ಮ ಹಕ್ಕನ್ನ ನೀವು ಕೇಳ್ರಿ. ಇದು ಆದೇಶ ಇದೆ. PDO ಹತ್ರ ಹೋಗ್ರಿ, ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಹತ್ರ. ಎಲ್ಲರೂ ಹಂಗ ಇಲ್ಲ. ಇವಾಗ ಏನಂದ್ರ ಅದಕ್ಕೆ ಸ್ಪಂದನೆ ಮಾಡ್ಯಾರ ಸ್ವಚ್ಛತೆಗೆ. ನಾವು ಅಭಿನಂದನೆ ಸಲ್ಲಿಸ್ತೀವಿ. ನೋಡ್ರಿ ನಿಮ್ಗೆ ಯಾವ ಜಿಲ್ಲಾದಾಗ ಪ್ರಾಬ್ಲಮ್ ಅದಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಸಣ್ಣ ಹುಡುಗರಾಗಿ ಏನ್ ಮಾತಾಡಿರಿ ಪ್ರತಿ ಒಂದನ್ನ ರಾಜ್ಯಾಧ್ಯಕ್ಷರು ನೋಟ್ ಮಾಡ್ಕೊಂತದಾರ. ಅದಕ್ಕೆ ಅವ್ರು ಸ್ಪಂದನೆ ಮಾಡ್ತಿದಾರ. ಹೌದಾ? ಇನ್ನು ಏನ್ ಸಮಸ್ಯೆಗಳು ಇದ್ರು ಕೂಡ ಅದಕ್ಕೆ ಅವ್ರು ಸ್ಪಂದನೆ ಮಾಡ್ತಿದಾರ. ನಿಮ್ ಒಗ್ಗಟ್ಟನ್ನ ಯಾವತ್ತು ಒಡಕಬೇಡ್ರಿ. ನಮ್ಮ ಮನೆ ಒಳಗ ಕುಟುಂಬದೊಳಗ ಒಂದೊಂದು ಕಿರಿಕಿರಿ ಇರ್ತಾವ. ಕುಟುಂಬಗಳೇ ಬರಲಿ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಸಚಿವರಿಗೆ ಕೇಳಿ. ಸ್ವಲ್ಪ ಹೆಣ್ಮಕ್ಳಿಗೆ ಕಾಲಾವಕಾಶ ಮಾಡಿಕೊಡ್ರಿ. ಅಲ್ಲಿ ಸ್ವಲ್ಪ ಗಂಡ್ಮಕ್ಳು ಸ್ವಲ್ಪ ಹಿಂದ್ಗಡೆ ಸರಿ ಪ್ರಿಫರೆನ್ಸ್ ಕೇಳ್ತಾ ಇದಾವೆ ಲೇಡೀಸ್. ಆಗಮನ ಆಗ್ತಾ ಇತ್ತಲ್ಲ, ಸ್ವಲ್ಪ ಜಾಗ ಬೇಕಲ್ಲ ನಮಗೂ ಕೂಡ ಕುಂದ್ರಾಕ. ಇಲ್ಲ ನಾವೆಲ್ಲರಿಗೂ 50 ಬಂದ್ಬಿಟ್ಟಾವಿ ಮಾಡ್ತದಲ್ರಿ. ಹೇಳ್ರಿ ಇಲ್ಲಿ ಅದಕ್ಕೆ ಸಮಸ್ಯೆಗಳನ್ನ ಜಿಲ್ಲಾಧ್ಯಕ್ಷರು ಜಿಲ್ಲೆ ಒಳಗೂ ಬಗೆಹರಿಸ್ಕೊಳ್ರಿ. ಅಲ್ಲಾಗಿಲ್ಲ ಅಂದ್ರ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಇರ್ತಾರ, ಅವ್ರ ಗಮನಕ್ಕೆ ಈ ರೀತಿ ಮಾಡ್ಕೊಳ್ರಿ ಅಂತ ಹೇಳಿದೀನಿ ನಾನು. ಆದ್ರೆ ಇತ್ತೀಚೆಗೆ ಯಾಕ ಅವ್ರು ಸ್ವಲ್ಪ ಬೇಜಾರ್ ಮಾಡ್ಕೊಂಡೇನೋ ಫೋನ್ ಮಾಡಿಲ್ಲ ನನಗೆ. ಅವ್ರ ಸಮಸ್ಯೆಗೆ ನಾ ಸ್ಪಂದನೆ ಮಾಡಿದೀನಿ ಮಾಡ್ದಾಗ. ಹೌದ್ರಿ? ಅದಕ್ಕೇನಂದ್ರ ನೀವು ಕೆಲವೊಂದನ್ನ ನಾವು ಪಡ್ಕೋಬೇಕು. ನಮ್ಮ ಹಕ್ಕದು. ಸಹೋದರಿ ಮಂಗಳಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ,